ನಾವಾಡುವ ನುಡಿಯೇ ಕನ್ನಡ ನುಡಿ ಶ್ರೀಗಂಧದ ಗುಡಿ ಲಲಲ ಲಲಲ. ಬಸವ ಏ ಬಸವ, ಬಸವ ಏ ಬಸವ. ಏನ್ ಮಾಡ್ಲಿವ, ನನ್ನ ಗಂಟಲ್ನ ಹಂಗೈತಿ. ಇರುವಲ್ದಕ್ಕ ಏನ್ ಮಾಡಿ ತಿನ್ನಾಕ ಒಂದು ಪ್ಲೇಟ್ ಕೂಡ ಇತ್ತಾಗ. ನನ್ನ ಮಗಳ ಕೂಸಿಗೆ ಹೇಳಾಟತ್ತೈತಿಪ್ಪ. ಅದರ ಹಾಸಿಗೆ ಒಗದ್ ಹಾಕಿ ಬರೋದು ಲೇಟ್ ಆತು. 5 ನಿಮಿಷದಾಗ ಮಿರ್ಚಿ ಬಜಿ ಹಿಟ್ಟು ಕಲಸ್ತೇನೆ ತಡಿ. ತುತ್ತು ಕರೆ ಹೇಳಾಕತ್ತಳು ಅಥವಾ ನಾ ಉದ್ರಿ ಗಿರಾಕಿ ಅಂತ ಹಿಂಗ್ ಹೇಳಾಕತ್ತಳು ಲೆಕ್ಕ ಹರಿವಲ್ದು. ಬಸವ ನಂದ್ ಈಗರ ಊಟ ಆತವಾ, ನಾ ಹಂಗ ಕೇಳಿದೆ. ಹೌದಾ ಮತ್ತಪ್ಪ, ಹೋಗ್ಲಿ ಬಿಡ. ರಾತ್ರಿ ಮನೆ ಕಡೆ ಹೋಗುವಾಗ ಉಳಿದು ಅಂದ್ರ ನಿನಗ ಕೊಟ್ಟೋಕ್ಕೇನಿ. ರಾತ್ರಿ ಊಟದಾಗ ತಿನ್ನುವಂತೆ. ಅಲಾ ನಾವ್ನ ಮಾತೆತ್ತಿದ ರೊಕ್ಕ ಅನ್ನು ಬಸವ ಇವತ್ತೇನ್ ಇಷ್ಟ ನೈಸ್ ಮಾಡಾಕತ್ತಾಳ, ಯಾಕಾಗಲ್ದಾಗ ಬಿಡು. ಆಯ್ತು ತಗೋ ಬಸವ, ಹಂಗ ಮಾಡು, ನಾನ್ ಹಿಡಿತೀನಿ. ಕಟ್ಟಿಗ್ ಹೋಗಿ ನನ್ ಜಾಗಕ್ಕ ಕುಂದಿರ್ಬೇಕು, ಇಲ್ಲಾಂದ್ರ ನನ್ನ ಜಾಗದಾಗ ಬ್ಯಾರೆದವ್ರು ಬಂದು ಕುಂದಿರ್ತಾರ. ಏಕಾಂಗಿಯಾಗಿ ಹೊರಡು ಯಾರಾದರೂ ಸಿಕ್ಕಾರು. ಮೂರಂಗಪ್ಪ ಬರ್ಬೇಕಾದಾಗ ಕುಮಾರ ಸಂಗಾಕರ ಸಿಕ್ಕಿದ್ನ, ಅವನಿಗೆ ರೊಕ್ಕ ಬೇಕಿತ್ತಂತ. ಎಲ್ಲಾನ್ ಮಸ್ಕಿಗ್ ಫೋನ್ ಮಾಡಿ ನನ್ನ ಹೆಸರ ಮ್ಯಾಗ ಅವ್ನ್ ಸ್ವಲ್ಪ ರೊಕ್ಕ ಕೊಡ ಅಂತ ಹೇಳಿ ಬರ್ದು ಸ್ವಲ್ಪ ಲೇಟ್ ಆತ್ ನೋಡ್ಪ ರಂಗಪ್ಪ. ಹೇ ರಂಗಪ್ಪ, ಏನು ಅನಾಹುತ ಇಲ್ಲ, ಎಂತದೂ ಇಲ್ಲ. ಬಿಸಿ ರಾಗಿ ಇಟ್ಟು ಡೆವಲಪರ್ಗಳಿಗೆ ಇಷ್ಟ ಜೀವನ ಅಂದಂಗ ನಿನಗೆ ಕತಿ ಗೊತ್ತೈತಿಲ್ಲ? ಒಂದ್ ಊರಾಗ ಒಬ್ಬವ ಗುಗ್ಲ ಕುಲಾಲುದ್ದೀನ್ ಅಂತ ರಾಜ ಇದ್ದ ಅಂತ. ಅವಂಗ ಇಬ್ರ ರಾಣಿಯರಿದ್ರಂತ. ಬಾಳ್ ವರ್ಷ ಆದ್ಮ್ಯಾಗ ಅವಂಗ ಮಕ್ಳ ಅಕ್ಕವು. 1ನೇ ರಾಣಿಯಿಂದ ಒಂದು ಗಂಡು ಕೂಸು, 2ನೇ ರಾಣಿಯಿಂದ ಒಂದು ಹೆಣ್ಣು ಕೂಸು ಹುಟ್ಟತೈತಿ. ರಂಗಪ್ಪ, ಆರಾಗ ಹುಟ್ಟಿದವ್ರ ಗತಿ ಮಾಡಬೇಡ. ಕತಿ ಅನ್ನೋದು ನವರಸಗಳನ್ನ ಕೂಡಿ ಆಗಿರ್ತೈತಿ. ಅರ್ಜೆಂಟ್ ಮಾಡಿದ್ರ ಕತಿಗೆ ಮತ್ತ ಕತಿ ಹೇಳದವ್ರಿಗೆ ಇಬ್ಬರಿಗೂ ಮರ್ಯಾದೆ ಇರಲ್ಲ. ಕೇಳೀಗ ಎಲ್ಲಾ ಆರಾಮ್ ಇರ್ತೈತಿ. ಹುಡುಗರು ದೊಡ್ಡ ಅಕ್ಕವು, ಕತ್ತಿ ವರ್ಷೆ ಯುದ್ಧ ಕಲೆ ಎಲ್ಲಾ ಕಲಿಯಾಕ್ ಶುರು ಮಾಡ್ತಾವ್. ರಾಜನ ಮುಂದ್ ನಿಂತ ಇಬ್ರು ಮಕ್ಕಳಿಗೂ ಕಲಿಸ್ತಾನ. ಹಿಂಗಿರ್ಬೇಕಾದಾಗ ರಾಜ ಒಂದಿನ ಬ್ಯಾಟಿ ಆಡಕ್ ಹೊಕ್ಕನ. ಸಂಜೆ ತನಕ ಬ್ಯಾಟಿ ಆಡಕ್ ಹೊಕ್ಕನ. ಎಲ್ಲೂ ಏನು ಕಾಣಂಗಿಲ್ಲ. ಸಂಜೆ ಸುಮಾರ ಒಂದ್ ಹುಲಿ ಕಾಣತೈತಿ. ಯಪ್ಪ ರಂಗಪ್ಪ, ಹೇಳಂದ್ರ ಹೇಗ್ ಸಾರಸ್ತಿ ನೋಡ್ನಿ. ಅದಲ್ಲ ಇದ, ಸುಮ್ನ ಕೇಳ ಮುಂದ. ಹುಲಿಗೆ ಗುರಿ ಇಟ್ಟ ರಾಜ ಬಾಣ ಬಿಡ್ತಾನ. ಅದು ಮಿಸ್ ಆಗಿ ಅಲ್ಲೇ ಇದ್ದೊಂದ್ ಆಶ್ರಮದೊಳಗ್ ಹೋಗಿ ಒಬ್ಬ ಮಂತ್ರವಾದಿ ಮಗಗ್ ಬಡದ ಆ ಹುಡುಗ ಸತ್ತ ಹೊಕ್ಕನ. ರಾಜ ಬ್ಯಾಟಿ ಆಡ್ಕೊಂತ ಮುಂದ್ ಹೊಕ್ಕನ. ಇತ್ತ ಕಡೆ ಆಶ್ರಮಕ್ ಬಂದ ಮಂತ್ರವಾದಿ ತನ್ನ ಮಗ ಸತ್ ಬಿದ್ದಿದ್ ನೋಡಿ ಸುಡು ಸುಡು ಸಿಟ್ಟಕ್ಕನ. ತನ್ನ ಕಣ್ ಮುಚ್ಚಿ ಇದು ಹೆಂಗಾತಂತ ತಿಳ್ಕೊಂಡು ಮಂತ್ರವಾದಿ ಸೀದಾ ರಾಜನ ಅರಮನೆಗೆ ಬರ್ತಾನ. ನೀನ ಅವನ್ಕಿಂತ ಕಂಗಾಲದಿ, ಸುಮ್ನ ಕೇಳ. ಮಂತ್ರವಾದಿ ಅರಮನೆಗೆ ಬರ್ತಾನ. ರಾಜ ಒಳಗ್ ಮಕ್ಕೊಂಡಿರ್ತಾನ. ದರ್ಬಾರ್ದಾಗ ರಾಜನ ಮಕ್ಳಿಬ್ರು ನಿಂತ ಮಂತ್ರವಾದಿಗ್ ಅಡ್ಡ ನಿಲ್ತಾರ. ಯಾರ್ ನೀನ್, ಯಾಕೆ ಬಂದಿ ಅಂತ ಪ್ರಶ್ನೆ ಕೇಳಾಕ್ ನಿಂದಿರ್ತಾರ. ರಾಜ ಎಲ್ಲದನವಂತ ಒಂದ ಸಮನ ಮಂತ್ರವಾದಿ ಹಲ್ಲು ಕಡಿತಿರ್ತಾನ. ಅದಕ್ ತಿಲಿಕೆಟ್ ರಾಜನ ಮಗ, ಲೇ ಮಂಗ್ಯನ ಮಗನ, ರಾಜ ನಮ್ಮ ಅಪ್ಪ ಅದಾನ, ಏನಾಗಬೇಕಿತ್ ಹೇಳ. ರಾಜನ ಮಕ್ಕಳಾಗಿ ನಾವಿಬ್ರು ನಿನ್ ಜೊತೆ ಮಾತಾಡ್ತೇವೆ ಅಂತಾನ. ಕೇಳ್ತೀನ ರಂಗಪ್ಪ, ಮಂತ್ರವಾದಿಗೆ ಸಿಟ್ಟು ಬರ್ತೈತಿ. ಓಂ ರೀಂ ಕ್ರೀಂ ನಿಮ್ಮಪ್ಪ ಸಾಯ್ಲಿ ಅಂತ ಇಬ್ರು ಮಕ್ಕಳಿಗೆ ಹೇಳಿ ಮಂತ್ರವಾದಿ ಅರಮನೆಯಿಂದ ಹೊರಗೋಗ್ತಾನ. ಇವು ಹುಡುಗರು ಕಿಸಿ ಕಿಸಿ ನಕ್ಕೊಂತ ಈ ವಿಷಯ ಹೇಳಾಕ ಅವ್ರ ರವ್ವನ ಕಡೆ ಓಡಿ ಹೋಕ್ಕವು. ರುಕೋ ಜರಾ ಸಬಲ್ ಕರೋ, ಅಭಿ ಕತ್ತಿ ಬಾಕಿ ಹೇ. ಇಷ್ಟೆಲ್ಲ ಆಗಿ ಮಂತ್ರವಾದಿ ವಾಪಸ್ ಕಾಡಿಗೆ ಹೊಕ್ಕನ. ಅರಮನೆ ಒಳಗ ಸೈನಿಕರು ಓಡೋಡಿ ಬಂದ ರಾಜನ್ ಮುಂದ್ ನಿಂತ, ಮಹಾರಾಜರೇ
ದುರ್ವಿಧಿ, ಇದು ಮಹಾ ದುರ್ವಿಧಿ. ನಮ್ಮ ರಾಜ್ಯದ ಸೇನಾಧಿಪತಿ ಮತ್ತು ಮಂತ್ರಿ ಇಬ್ಬರು ರಕ್ತ ಕಾರಿಕೊಂಡು ಸತ್ತಿದ್ದಾರೆ ಅಂತ ರಾಜಾಗ ವರದಿ ಒಪ್ಪಿಸ್ತಾರ. ರಾಜಾಗ ಏನಾತಂತ ತಿಳಿಲಾರ್ದ ತಲಿ ಮ್ಯಾಗ ಕೈ ಹೊತ್ಕೊಂಡ್ ಕುಂದಿರ್ತಾನ. ಈಗ ಕತ್ತಿ ಮುಗಿತ್ ನೋಡ್ರಂಗಪ್ಪ. ಏನು ಕತ್ತಿ ಇದು? ಮಂತ್ರವಾದಿ ರಾಜ ಸಾಯ್ಲಿ ಅಂದ್ರ ಇವರಿಬ್ರು ಹೆಂಗ್ ಸತ್ರು? ನಮ್ಮ ಮಾತಪ್ಪನ ಕತ್ತಿ ರಾಜಮೌಳಿ ಕತ್ತಿಕ್ಕಿಂತ ಟ್ವಿಸ್ಟ್ ಇರ್ತಾವ. ಲೆಕ್ಕ ಹರಿವಲ್ದಿಂದ ನನಗ ಮನಿಗೆ ಹೋಗಿ ಸುಮ್ಮ ಉಂಡ ಮಕ್ಕಳು ಚಲೋನ.